ನೀವೇನಾದ್ರೂ ಈ ವರ್ಷ ವಿಷನ್ ಬೋರ್ಡ್ ಮಾಡ್ಬೇಕಂತ ಏನಾದ್ರೂ ಅನ್ಕೊಂಡಿದ್ರಿ ಅಂದ್ರ ವೇಟ್ ಮಾಡಕ್ ಹೋಗ್ಬೇಡ್ರಿ, ಪ್ಲೀಸ್ ಮಾಡ್ರಿ. ನನ್ನಂತಕಿ ನಾನ ವಿಷನ್ ಬೋರ್ಡ್ ಮಾಡ್ಬೋದಂದ್ರ ಮತ್ ನೀವಂತರೂ ಮಾಡೇ ಮಾಡ್ತೀರಿ. ಬಹಳ ಸಿಂಪಲ್ ಸ್ಟೆಪ್ಸ್ ತಿಂದ ಮತ್ ಅಗದಿ ಕಡಿಮೆ ಖರ್ಚದಿಂದ ಹೆಂಗ್ ಮಾಡೋದಂತ ನಾನ್ ನಿಮ್ಗೆ ಹೇಳ್ಕೊಡ್ತೇನಿ. ನಾವ 90s ಕಿಡ್ಸ್ ಅದೇವಿ. ನಮಗ ಸ್ಕೂಲ್ನಾಗಿದ್ದಾಗ ನಮ್ಗ ಟೀಚರ್ಸ್ ಯಾವಾಗೂ ಹೇಳ್ತಿದ್ರು ಹಿಂದ ಗುರು ಇರ್ಬೇಕು ಮುಂದ ಗುರಿ ಇರ್ಬೇಕು ಅಂತ. ಬಟ್ ದೊಡ್ಡವ್ರ ಆದ್ಮೇಲೆ ಅದನ್ನೆಲ್ಲ ಮರೆತ್ ಬಿಟ್ಟಿದೇವಿ. ನಮಗ ವಿಷನ್ ಬೋರ್ಡ್ ಎದಕ್ ಹೆಲ್ಪ್ ಆಗ್ತೈತಿ ಅಂದ್ರ ಅದ್ ನಾವ್ ದಿನಾ ನೋಡ್ಕೊಂತ ಇದ್ವಿ ಅಂತಂದ್ರ ನಮಗದ್ ನಾವ್ ಏನ್ ಮಾಡ್ಬೇಕ ನಮ್ದು ಲೈಫ್ ಒಳಗ ಅದ್ ಎದ್ದ ಕೂಡಲೇ ನಮಗ್ ಕಣ್ ಮುಂದ್ ಕಾಣಿಸಿತಂದ್ರ ನಾವ್ ಅದನ್ನ ಮಾಡ್ಬೇಕಂತ ಅನ್ನೋದ ಅದು ತಲೆ ಒಳಗ್ ಖಾಯಂ ಇರ್ತೈತಿ. ಮತ್ ನಾವ್ ಏನ್ ನೋಡ್ತೇವಲ್ಲ ಅದ ರೀತಿ ಆಗ್ತೇವ ಅನ್ನೋದು ಒಂದು ಸಣ್ಣ ನಂಬಿಕೆ ಅಷ್ಟ. ಹಿಂದ ಗುರು ಅದಾರೋ ಇಲ್ಲೋ ಅಂತರೂ ನಮಗ್ ಗೊತ್ತಿಲ್ಲ, ಅಟ್ಲೀಸ್ಟ್ ನಮಗ್ ಮುಂದ ಗುರಿ ಅಂತರೂ ಕಾಣಿಸ್ತೈತಲ್ಲ. ಸೊ ಇದ್ರ ಸಲುವಾಗಿ ಅಂತರೂ ನಾವು ವಿಷನ್ ಬೋರ್ಡ್ ಮಾಡಬೇಕಾಗ್ತೈತಿ. ಫಸ್ಟ್ ನೀವ ಈ ವರ್ಷ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಒಂದು ಬುಕ್ ಒಳಗೆ ಬರ್ಕೋರಿ. ಆಮೇಲೆ ನಿಮ್ದು ಮೊಬೈಲ್ ಒಳಗೆ ಆ್ಯಪ್ ಸ್ಟೋರ್ ಒಳಗೆ ಹೋಗ್ರಿ. ಅಲ್ಲಿ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಐತಿ, ಅದನ್ನು ಸರ್ಚ್ ಮಾಡಿರಿ. ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ನಿಲ್ಲ, ಅದ್ರ ಸಲುವಾಗಿ ಜಲ್ದಿ ಓಪನ್ ಆಯ್ತು. ಇಲ್ಲಿ ಐತಿ ನೋಡ್ರಿ ಪಿಂಟ್ರೆಸ್ಟ್ ಅಂತ. ಇದನ್ನು ಡೌನ್ಲೋಡ್ ಮಾಡಿರಿ ಮತ್ತು ಓಪನ್ ಮಾಡಿರಿ. ಈ ಆ್ಯಪ್ ಫ್ರೀ ಐತಿ. ಸೊ ನಾವು ಯಾವುದೂ ರೊಕ್ಕ ಕೊಡಬೇಕಂತಿಲ್ಲ, ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತನೂ ಇಲ್ಲ. ಇಲ್ಲಿ ಎಲ್ಲ ಥರ ಫೋಟೋಸ್ ನಮ್ಗೆ ಸಿಗ್ತಾವ, ಬೆಸ್ಟ್ ಕ್ವಾಲಿಟಿ ಒಳಗೆ ಮತ್ತು ಭಾಳ ಮೋಟಿವೇಟ್ ಇರುವಂಥ ಫೋಟೋಸ್ ಎಲ್ಲ ಸಿಗ್ತಾವ. ನೀವೇನೇನು ಅಂದ್ಕೊಂಡಿದ್ರಲ್ಲ ಅದನ್ನೆಲ್ಲ ಇಲ್ಲಿ ಸರ್ಚ್ ಮಾಡ್ಬೋದು. ನಿಮ್ಗೆ ಯಾವ ಥರ ಫೋಟೋಸ್ ಬೇಕು, ಹೆಂಗಿರ್ಬೇಕಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನಿಮಗೆ ಬೇಕಾಗಿರೋ ಇಮೇಜನ್ನು ಓಪನ್ ಮಾಡ್ಕೊಂಡು ನೀವು ಇದನ್ನು ಡೈರೆಕ್ಟ್ ಗ್ಯಾಲರಿ ಒಳಗೂ ಸೇವ್ ಮಾಡ್ಕೋಬೋದು. ಎಲ್ಲ ಥರ ಫೋಟೋಸನ್ನು ಸೇವ್ ಮಾಡ್ಕೊಂಡ್ಮೇಲೆ ನಿಮ್ದು ಗ್ಯಾಲರಿ ಒಳಗೆ ಹೋಗ್ರಿ ಮತ್ತು ಒಂದು ಸಲ ಚೆಕ್ ಮಾಡ್ಕೋರಿ ಎಲ್ಲ ಫೋಟೋಸ್ ಕರೆಕ್ಟ್ ಇದಾವೇನಂತ ಹೇಳಿ. ಇಷ್ಟ ನೋಡ್ರಿ. ಆಮೇಲೆ ಜೆರಾಕ್ಸ್ ಶಾಪ್ ಒಳಗೆ ಹೋಗ್ರಿ, ನಿಮಗೆ ಬೇಕಾಗಿರೋದು ಎಲ್ಲ ಫೋಟೋಸನ್ನು ಕಲರ್ ಪ್ರಿಂಟ್ ಮಾಡ್ಕೊಂಡು ತಕ್ಕೋರಿ. ಮತ್ತು ಸ್ಟೇಷ್ನರಿ ಶಾಪ್ನಾಗ ನಿಮಗೆ ಎಂಥದ್ದು ಬೇಕು ಅಂಥದ್ದು ಒಂದು ಸಿಂಪಲ್ ಆಗಿರೋ ಕಾರ್ಡ್ಬೋರ್ಡ್ ತೊಗೋರಿ. ನಾ ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಇರೋದು ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ನಾನು ಇಲ್ಲೆಲ್ಲ ಕಡೆ ಹುಡುಕ್ಯಾಡಿದ್ರೂ ನನಗೆಲ್ಲೂ ಒಂದು ಕಾರ್ಡ್ಬೋರ್ಡ್ ಸಿಗಲಿಲ್ಲ. ಅದಕ್ಕೆ ನಾನು ಎಲ್ಲಿ ಫೋಟೋಸ್ ಪ್ರಿಂಟ್ ತೊಗೊಂಡಿದ್ನಿಲ್ಲ ಫೋಟೋಶಾಪ್ನಾಗ, ಅವರ ಒಂದು ಫ್ರೀ ಒಳಗೆ ಕಾರ್ಡ್ಬೋರ್ಡ್ ಕೊಟ್ರು ನನಗೆ. ಅದು ಕಾರ್ಡ್ಬೋರ್ಡ್ ಅಲ್ಲ ಆ್ಯಕ್ಚುಲಿ, ಅದು ಫೋಟೋಸದು ಫ್ರೇಮ್ ಅದು ಮಾಡ್ತಾರಲ್ಲ ಅದು. ಆಮೇಲೆ ಎಲ್ಲ ಫೋಟೋಸನ್ನು ನೀಟಾಗಿ ಕಟ್ ಮಾಡ್ಕೋರಿ. ನನಗೆ ಈ ವಿಷನ್ ಬೋರ್ಡ್ ಯಾವಾಗ ಗೊತ್ತಾಯ್ತು ಗೊತ್ತಾ ಈ ಥರನೂ ಮಾಡ್ಬೋದಂತ? ಇದೇ ವರ್ಷನ ಚಲೋ ಆಯ್ತು, ಡಿಸೆಂಬರ್ ಒಳಗನ ಗೊತ್ತಾಯ್ತು. ಇಲ್ಲ ಅಂತಂದ್ರೆ ಭಾಳ ಲೇಟ್ ಆಗಿಬಿಡ್ತಿತ್ತು. ಹಂಗೆ ನಿಮಗೆ ಯಾವಾಗ ಗೊತ್ತಾಯ್ತು ಇದು ವಿಷನ್ ಬೋರ್ಡ್ ಬಗ್ಗೆ? ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ. ಸರಿ, ಬಂದಕ್ಕೆ ತಗೊಂಡು ಏನು ಮಾಡೋದು? ಈ ಬಂದಕ್ಕೆ ತಗೊಂಡು ಗ್ಲೂ ಸಿಕ್ಕಿದೆ. ಗ್ಲೂ ಪಪ್ಪನ ಕಡೆ ಇಸ್ಕೊಂಬ ಅಂತ ಹೇಳಿ ಪಪ್ಪಾಗ ಪಪ್ಪ ತಗೊಂಬ. ನನಗೆ ಸೌತ್ ಮಾಡತ್ತ, ನಂಗೆ ಗಾಡಿ ಓಪನ್ ಮಾಡಕ್ಕೆ ಬರ್ತೈತಿ. ಆಮೇಲೆ ಈ ಥರ ನೀವು ಗಮ್ಲೆ ಎಲ್ಲ ಫೋಟೋಸನ್ನು ನೀಟಾಗಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಅರೇಂಜ್ ಮಾಡ್ಕೊಂಡು ಹಚ್ಕೋರಿ. ಇಲ್ಲಿ ನಾನು ಬರೀ ಫೋಟೋಸ್ ಅಷ್ಟೇ ಸ್ಟಿಕ್ ಮಾಡಿಲ್ಲ, ಕೆಲವೊಂದು ಥಾಟ್ಸನ್ನು ಮತ್ತು ಕೆಲವೊಂದು ವರ್ಡ್ಸನ್ನು ನಾನು ನನ್ನ ಕೈಯಿಂದನೇ ಬರೆದಿದ್ದೇನೆ. ಯಾಕಂದ್ರೆ ಹ್ಯಾಂಡ್ ರಿಟನ್ ಡ್ರೀಮ್ಸ್ ಹ್ಯಾವ್ ಅ ಡಿಫ್ರೆಂಟ್ ಪವರ್. ಮತ್ತು ನಾವು ಈ ಥರ ಕೈಯಿಂದ ಬರೆಯೋದ್ರಿಂದ ನಮ್ಮದು ಬ್ರೇನ್ ಅದನ್ನು ಸೀರಿಯಸ್ ಆಗಿ ತಗೋತೈತಿ. ನಾನು ಈ ವರ್ಷ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಕತ್ತೇನಿ. ಹೊಸ ವರ್ಷ ಐತಿ, ಹೊಸ ಜೋಶ್ ಐತಿ, ಹೊಸ ಜಾಗ ಐತಿ ಅಂತ ನಾನು ಇದು ಒಂದು ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಎಷ್ಟು ಖರೆ ಆಗ್ತೈತಿ ಎಷ್ಟು ಆಗೋದಿಲ್ಲ ನನಗೂ ಗೊತ್ತಿಲ್ಲ. ನನ್ನ ಕಡೆಯಿಂದ ನಾನು ಆದಷ್ಟು ಟ್ರೈ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ನಲ್ಲಿ ನಂದು ವಿಷನ್ ಬೋರ್ಡ್ ರೆಡಿ ಆಗೈತಿ. ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಬಟ್ ಭಾಳ ಮೀನಿಂಗ್ಫುಲ್ ಐತಿ. ಇದನ್ನ ನಾನು ಡೈಲಿ ನೋಡ್ತೀನಿ, ಇದನ್ನ ರೆಸ್ಪೆಕ್ಟ್ ಮಾಡ್ತೀನಿ ಮತ್ತು ಇದ್ರ ಪ್ರಕಾರ ನಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ನೀವು ಎಷ್ಟು ಬ್ಯುಸಿ ಇರಲಿ, ನಿಮ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರಲಿ,
ನಿಮ್ಮ ಸಲುವಾಗಿ ನೀವು ಒಂದು 30 ಮಿನಿಟ್ಸ್ ಟೈಮ್ ತೆಗೆದು ಈ ವಿಷನ್ ಬೋರ್ಡ ರೆಡಿ ಮಾಡ್ಕೋರಿ. ಇದನ್ನು ನೋಡ್ಕೊತ ಇದ್ರೆ ನೀವು ನಿಮ್ದು ಡ್ರೀಮ್ಸನ್ನು ನೀವು ಮರ್ಯಾಕೆ ಹೋಗಂಗಿಲ್ಲ ಮತ್ತು ನಿಮ್ಮ ಸಲುವಾಗಿ ನೀವು ಬದುಕಿದಂಗನೂ ಅನಿಸ್ತೈತಿ. ಇದು ನಂದು ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪ ಆದರೂ ಇನ್ಸ್ಪೈರ್ ಆಗಿತ್ತಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಮತ್ತು ನಿಮ್ಮದು ವಿಷನ್ ಬೋರ್ಡ್ ಒಳಗೆ ನೀವು ಯಾವ್ಯಾವ ಪಾಯಿಂಟ್ಸ್ ಹಾಕಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.